ನೋಡಿ, ಈಗ ಒಂದ್ ಕಡೆ ಸಿಎಂ ಸಂಕಟ ಅಂದ್ರೆ ಸಿಎಂ ಯಾರಾಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಅಂದ್ರೆ ಸರ್ಕಾರದೊಳಗಡೆ ನಡೀತಾ ಇರೋದು. ಅವ್ರು ಸಿಎಂ ಆಗಬೇಕು, ಇವ್ರು ಸಿಎಂ ಆಗಬೇಕು, ಸಿದ್ದರಾಮಯ್ಯ ಇಳಿಸಬೇಕು, ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು, ಇದರಿಂದ ಆ ಸಮುದಾಯದಿಂದ ಅಲ್ಲಿ ಇಲ್ಲಿ. ಒಂದ್ ಕಡೆ ಸಿಎಂ ಯಾರಾಗ್ತಾರೆ ಅನ್ನೋದು ಒಂದು ಸಂಕಟ, ಮತ್ತೊಂದ್ ಕಡೆ ಸಂಪುಟ ಸಂಕಟ. ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕು, ನಾನು ಈ ಖಾತೆಗೆ ಬಿಡ್ತೀನಿ, ನನಗೆ ಆ ಖಾತೆ ಬೇಕು ಅಂತೇಳಿ ಅದು ಬೇರೆ ಟೆನ್ಷನ್ಸ್, ಅದಕ್ಕೊಂದಷ್ಟು ಸಭೆಗಳಾಗ್ತಾ ಇದೆ. ಅದ್ರ ನಡುವೆ ಬಣ ಬಡಿದಾಟವು ಕೂಡ ಜೋರಾಗ್ತಾ ಇದೆ. ಇವೆಲ್ಲ ಸಂಕಟಗಳಿರುವಾಗ, ಮೊದಲಿಗೆ ಸಂಪುಟ ಸಂಕಟ ಇರುವಾಗ ಈ ನಡುವೆ ರಾಜೀನಾಮೆ ರಾಗ ಹಾಡ್ತಿರೋದು ಯಾಕೆ ಅನ್ನುವಂತ ಪ್ರಶ್ನೆ. ಸಂಪುಟ ಪುನರಚನೆ ಟೆನ್ಷನ್ ಇದೆ, ಇದ್ರ ನಡುವೆ ರಾಜೀನಾಮೆ ಕೊಡುವಂತ ಮಾತನ್ನ ಪರಮೇಶ್ವರ್ ಆಡಿದ್ಯಾಕೆ ಅನ್ನುವಂತ ಪ್ರಶ್ನೆ ಈಗ ಇಲ್ಲಿ ಉದ್ಭವಿಸ್ತಾ ಇರೋದು. ರೀಸನ್ ಏನಿರಬಹುದು? ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟೇನಾದ್ರೂ ಹೇಳಿಕೆ ನೀಡಿದ್ರ? ಯಾಕೆ ಅಂತಂದ್ರೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಕೂಡ ನಡೀತಾ ಇದೆ. ಸೊ ಇದ್ರ ಮೇಲೆ ಏನಾದ್ರೂ ಕಣ್ಣಿಟ್ಟಿದ್ದಾರಾ? ಸಾಕಾಗೋಗಿದೆಯಾ ಅವರಿಗೆ ಈ ಗೃಹ ಸಚಿವ ಖಾತೆ? ಸೊ ಹಾಗಾಗಿ ಕಾರ್ಯಕರ್ತರಿಗೆ ಕ್ಷಮೆ ಕೇಳಿ ಬೇಸರ ಹೊರ ಹಾಕಿದ್ರ? ಅಯ್ಯೋ, ನಾನು ನಿಮಗೆ ಸಿಗಕ್ಕಾಗ್ತಿಲ್ಲ, ನಾನು ಆ ಫಂಕ್ಷನ್ಗೆ ಹೋಗಕ್ಕಾಗ್ತಿಲ್ಲ, ನಾನು ಈ ಫಂಕ್ಷನ್ಗೆ ಹೋಗಿ ನಿಮ್ ಜೊತೆ ನಾನು ಬೆರೆಯಕ್ಕಾಗ್ತಿಲ್ಲ, ಇದು ಒಂದು ರೀಸನ್? ಇದನ್ನ ಬರೀ ನೆಪ ಮಾತ್ರಕ್ಕೆ ಹೇಳಿದ್ರ? ಈ ರೀತಿ ನಾನಾ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಪರಮೇಶ್ವರ್ ರಾಜೀನಾಮೆ ಮಾತಿನ ಮರ್ಮ ಏನಿರಬಹುದು ಅನ್ನುವಂಥದ್ದು ಈಗ ಇಲ್ಲಿ ಪ್ರಶ್ನೆ. ಯಾಕಂದ್ರೆ ಅವರು ಗೃಹ ಇಲಾಖೆಯಲ್ಲಿ ಒಂದು ಸ್ಟ್ಯಾಂಡ್ ತಗೊಂಡು ಸಾಕಷ್ಟು ಕೇಸ್ಗಳು ಬರ್ತಾ ಇದೆ, ಸಾಕಷ್ಟು ಕ್ರೈಮ್ ಕೇಸ್ಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅವರು ಈ ರೀತಿ ಮಾತನಾಡಿದ್ರೆ ಯಾವ ರೀತಿ ಅದ್ರ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂಥದ್ದು ಕೂಡ ಅಲ್ಲಿ ನೋಡಬೇಕಾಗುತ್ತೆ. ಸೊ ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ವಾ ಹಾಗಾದ್ರೆ? ಇನ್ನು ಅಧ್ಯಕ್ಷ ಸ್ಥಾನ ಬದಲಾವಣೆ ಚರ್ಚೆ ವೇಳೆ ಈ ಕೋಲಾಹಲ ಯಾಕೆ? ಒಂದ್ ಕಡೆ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು, ಸಿದ್ದರಾಮಯ್ಯನವರು ಇಳಿಸಬೇಕು. ಇದ್ರ ನಡುವೆನೇ ಈ ಪಾಯಿಂಟ್ ಆಗ್ತಾ ಇರೋದು ಯಾಕೆ? ನೋಡಿ, ಅದರ ಮರ್ಮ ಏನೇನು ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಇನ್ನು ಕೆಲ ದಿನಗಳ ಹಿಂದೆ ಪ್ರತ್ಯೇಕ ಸಭೆ ಬೇರೆ ಆಗಿದೆ. ಡಿನ್ನರ್ ಮೀಟಿಂಗು, ಆ ಮೀಟಿಂಗು, ಈ ಮೀಟಿಂಗ್. ಆ ಮೀಟಿಂಗ್ ಒಳಗಡೆ ಏನೆಲ್ಲ ಚರ್ಚೆ ಆಗಿರಬಹುದು, ಇದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆಯಾ? ಒಂದು ವೇಳೆ ಏನಾದ್ರೂ ರಾಜೀನಾಮೆಯನ್ನ ಕೊಟ್ರೆ ಅದರ ಪರಿಣಾಮ ಹೇಗಿರುತ್ತೆ, ಮತ್ತೆ ಏನ್ ಸಂದೇಶ ರವಾನೆ ಆಗುತ್ತೆ? ಪರಂ ಈ ಮೂಲಕ ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಇದೀಗ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ರ ಪರಂ ಅಂತ, ನಾನು ರಾಜೀನಾಮೆ ಕೊಡುವುದರಲ್ಲಿ ಇದೀನಿ, ಕಾರ್ಯಕರ್ತರು ನೀವು ಹೂ ಅಂದ್ರೆ ಕೊಟ್ಟು ಬಿಡ್ತೀನಿ ಅಂತ. ಫಾರ್ ಎಕ್ಸಾಂಪಲ್, ಆ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ನೀವಿನ್ನು ಪ್ರಧಾನಮಂತ್ರಿ ಆಗ್ಬೇಕು ಸಾರ್ ಅಂತ ಯಾವುದೋ ಒಂದು ಸಣ್ಣ ವಾಯ್ಸ್ ಬಂತು. ಕಾರ್ಯಕರ್ತರು ಎಲ್ಲ ಆಸನ ವ್ಯಕ್ತಪಡಿಸ್ತಾರೆ. ಸೊ ಹಾಗಂತ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಆಗುತ್ತಾ? ಅದು ಸಾಧ್ಯನಾ? ಸಂಪುಟ ಪುನರ್ರಚನೆಗೆ ಆಕಾಂಕ್ಷಿಗಳು ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ನನಗೆ ಆ ಖಾತೆ ಬೇಕು, ನನಗೆ ಈ ಖಾತೆ ಬೇಕು, ನನಗೆ ಈಗ ಇರೋದು ಬೇಡ ಅಂತಿದ್ದಾರೆ. ಸೊ ಇದ್ರ ನಡುವೆ ಏನೆಲ್ಲ ಆಗಬಹುದು? ಒಂದು ವೇಳೆ ಅವರು ಇಂಥದ್ದೇ ಖಾತೆ ಬೇಕು ಅಂತ ನನಗೇನಾದ್ರು ಕೇಳಿದ್ರೆ ಪರಂ, ಮತ್ತೆ ಅವರ ಬದಲಾವಣೆ, ಅವರ ಮನಸ್ಸು ಯಾವ ರೀತಿ ಇರಬಹುದು? ಒಂದು ಸಂದೇಶವನ್ನು ಹೈಕಮಾಂಡ್ಗೆ ಕೊಡ್ತಿದ್ದಾರಾ? ಖಾತೆ ಬದಲಾವಣೆಗೆ ಕೆಲ ಹಿರಿಯ ಸಚಿವರ ಮನವಿ ಕೂಡ ಇದೆಯಂತೆ. ಸೊ ಇದೆಲ್ಲದಕ್ಕೂ ಕೂಡ ಒಪ್ಪಿ ಮುಂದೆ ಏನು ಮಾಡಬಹುದು? ಸೊ ಹಾಗಾಗಿ ಗೃಹ ಸಚಿವರ ಈ ಹೇಳಿಕೆ ಇದೆಯಲ್ಲ, ಒಂದು ಕೈಪಾಳ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಮತ್ತೊಂದು ವಿಜಯೇಂದ್ರ ಅವರ ಹೇಳಿಕೆಯನ್ನ ಗಮನಿಸಿದ್ರಿ, ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ತಪ್ಪು ಮಾಡೋರಿಗೆ ಇವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ರೆ ಅವ್ರಿಗೆ ಒಂದು ಆನೆ ಬಲ ಬಂದಂತಾಗುತ್ತೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಕಾದೋಣ ಯಾವ ರೀತಿ ತೆಗೆದುಕೊಳ್ಳುತ್ತೆ ಸಿದ್ದರಾಮಯ್ಯ, ಇದನ್ನ ಯಾವ ರೀತಿ ಪರಿಗಣಿಸ್ತಾರೆ ಅಂತ ಹೇಳಿ. ಓಕೆ ನೋಡಿ, ಈಗ ಒಂದ್ ಕಡೆ ಸಿಎಂ ಸಂಕಟ ಅಂದ್ರೆ ಸಿಎಂ ಯಾರಾಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಅಂದ್ರೆ ಸರ್ಕಾರದೊಳಗಡೆ ನಡೀತಾ ಇರೋದು. ಅವ್ರು ಸಿಎಂ ಆಗಬೇಕು, ಇವ್ರು ಸಿಎಂ ಆಗಬೇಕು, ಸಿದ್ದರಾಮಯ್ಯ ಇಳಿಸಬೇಕು, ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು, ಇದರಿಂದ ಆ ಸಮುದಾಯದಿಂದ ಅಲ್ಲಿ ಇಲ್ಲಿ. ಒಂದ್ ಕಡೆ ಸಿಎಂ ಯಾರಾಗ್ತಾರೆ ಅನ್ನೋದು ಒಂದು ಸಂಕಟ, ಮತ್ತೊಂದ್ ಕಡೆ ಸಂಪುಟ ಸಂಕಟ. ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕು, ನಾನು ಈ ಖಾತೆಗೆ ಬಿಡ್ತೀನಿ, ನನಗೆ ಆ ಖಾತೆ ಬೇಕು ಅಂತೇಳಿ ಅದು ಬೇರೆ ಟೆನ್ಷನ್ಸ್, ಅದಕ್ಕೊಂದಷ್ಟು ಸಭೆಗಳಾಗ್ತಾ ಇದೆ. ಅದ್ರ ನಡುವೆ ಬಣ ಬಡಿದಾಟವು ಕೂಡ ಜೋರಾಗ್ತಾ ಇದೆ. ಇವೆಲ್ಲ ಸಂಕಟಗಳಿರುವಾಗ, ಮೊದಲಿಗೆ ಸಂಪುಟ ಸಂಕಟ ಇರುವಾಗ ಈ ನಡುವೆ ರಾಜೀನಾಮೆ ರಾಗ ಹಾಡ್ತಿರೋದು ಯಾಕೆ ಅನ್ನುವಂತ ಪ್ರಶ್ನೆ. ಸಂಪುಟ ಪುನರಚನೆ ಟೆನ್ಷನ್ ಇದೆ, ಇದ್ರ ನಡುವೆ ರಾಜೀನಾಮೆ ಕೊಡುವಂತ ಮಾತನ್ನ ಪರಮೇಶ್ವರ್ ಆಡಿದ್ಯಾಕೆ ಅನ್ನುವಂತ ಪ್ರಶ್ನೆ ಈಗ ಇಲ್ಲಿ ಉದ್ಭವಿಸ್ತಾ ಇರೋದು. ರೀಸನ್ ಏನಿರಬಹುದು? ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟೇನಾದ್ರೂ ಹೇಳಿಕೆ ನೀಡಿದ್ರ? ಯಾಕೆ ಅಂತಂದ್ರೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಕೂಡ ನಡೀತಾ ಇದೆ. ಸೊ ಇದ್ರ ಮೇಲೆ ಏನಾದ್ರೂ ಕಣ್ಣಿಟ್ಟಿದ್ದಾರಾ? ಸಾಕಾಗೋಗಿದೆಯಾ ಅವರಿಗೆ ಈ ಗೃಹ ಸಚಿವ ಖಾತೆ? ಸೊ ಹಾಗಾಗಿ ಕಾರ್ಯಕರ್ತರಿಗೆ ಕ್ಷಮೆ ಕೇಳಿ ಬೇಸರ ಹೊರ ಹಾಕಿದ್ರ? ಅಯ್ಯೋ, ನಾನು ನಿಮಗೆ ಸಿಗಕ್ಕಾಗ್ತಿಲ್ಲ, ನಾನು ಆ ಫಂಕ್ಷನ್ಗೆ ಹೋಗಕ್ಕಾಗ್ತಿಲ್ಲ, ನಾನು ಈ ಫಂಕ್ಷನ್ಗೆ ಹೋಗಿ ನಿಮ್ ಜೊತೆ ನಾನು ಬೆರೆಯಕ್ಕಾಗ್ತಿಲ್ಲ, ಇದು ಒಂದು ರೀಸನ್? ಇದನ್ನ ಬರೀ ನೆಪ ಮಾತ್ರಕ್ಕೆ ಹೇಳಿದ್ರ? ಈ ರೀತಿ ನಾನಾ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಪರಮೇಶ್ವರ್ ರಾಜೀನಾಮೆ ಮಾತಿನ ಮರ್ಮ ಏನಿರಬಹುದು ಅನ್ನುವಂಥದ್ದು ಈಗ ಇಲ್ಲಿ ಪ್ರಶ್ನೆ. ಯಾಕಂದ್ರೆ ಅವರು ಗೃಹ ಇಲಾಖೆಯಲ್ಲಿ ಒಂದು ಸ್ಟ್ಯಾಂಡ್ ತಗೊಂಡು ಸಾಕಷ್ಟು ಕೇಸ್ಗಳು ಬರ್ತಾ ಇದೆ, ಸಾಕಷ್ಟು ಕ್ರೈಮ್ ಕೇಸ್ಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅವರು ಈ ರೀತಿ ಮಾತನಾಡಿದ್ರೆ ಯಾವ ರೀತಿ ಅದ್ರ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂಥದ್ದು ಕೂಡ ಅಲ್ಲಿ ನೋಡಬೇಕಾಗುತ್ತೆ. ಸೊ ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ವಾ ಹಾಗಾದ್ರೆ? ಇನ್ನು ಅಧ್ಯಕ್ಷ ಸ್ಥಾನ ಬದಲಾವಣೆ ಚರ್ಚೆ ವೇಳೆ ಈ ಕೋಲಾಹಲ ಯಾಕೆ? ಒಂದ್ ಕಡೆ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು, ಸಿದ್ದರಾಮಯ್ಯನವರು ಇಳಿಸಬೇಕು. ಇದ್ರ ನಡುವೆನೇ ಈ ಪಾಯಿಂಟ್ ಆಗ್ತಾ ಇರೋದು ಯಾಕೆ? ನೋಡಿ, ಅದರ ಮರ್ಮ ಏನೇನು ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಇನ್ನು ಕೆಲ ದಿನಗಳ ಹಿಂದೆ ಪ್ರತ್ಯೇಕ ಸಭೆ ಬೇರೆ ಆಗಿದೆ. ಡಿನ್ನರ್ ಮೀಟಿಂಗು, ಆ ಮೀಟಿಂಗು, ಈ ಮೀಟಿಂಗ್. ಆ ಮೀಟಿಂಗ್ ಒಳಗಡೆ ಏನೆಲ್ಲ ಚರ್ಚೆ ಆಗಿರಬಹುದು,
ಇದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆಯಾ? ಒಂದು ವೇಳೆ ಏನಾದ್ರೂ ರಾಜೀನಾಮೆಯನ್ನ ಕೊಟ್ರೆ ಅದರ ಪರಿಣಾಮ ಹೇಗಿರುತ್ತೆ, ಮತ್ತೆ ಏನ್ ಸಂದೇಶ ರವಾನೆ ಆಗುತ್ತೆ, ಪರಂ ಈ ಮೂಲಕ ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಇದೀಗ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ರ ಪರಂ ಅಂತ, ನಾನು ರಾಜೀನಾಮೆ ಕೊಡುವುದರಲ್ಲಿ ಇದೀನಿ, ಕಾರ್ಯಕರ್ತರು ನೀವು ಹೂ ಅಂದ್ರೆ ಕೊಟ್ಟು ಬಿಡ್ತೀನಿ ಅಂತ. ಫಾರ್ ಎಕ್ಸಾಂಪಲ್, ಆ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ನೀವಿನ್ನು ಪ್ರಧಾನಮಂತ್ರಿ ಆಗ್ಬೇಕು ಸಾರ್ ಅಂತ ಯಾವುದೊಂದು ಸಣ್ಣ ವಾಯ್ಸ್ ಬಂತು. ಕಾರ್ಯಕರ್ತರು ಎಲ್ಲ ಆಸನ ವ್ಯಕ್ತಪಡಿಸ್ತಾರೆ. ಸೊ ಹಾಗಂತ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಆಗುತ್ತಾ? ಅದು ಸಾಧ್ಯನಾ? ಸಂಪುಟ ಪುನರ್ರಚನೆಗೆ ಆಕಾಂಕ್ಷಿಗಳು ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ನನಗೆ ಆ ಖಾತೆ ಬೇಕು, ನನಗೆ ಈ ಖಾತೆ ಬೇಕು, ನನಗೆ ಈಗ ಇರೋದು ಬೇಡ ಅಂತಿದ್ದಾರೆ. ಸೊ ಇದ್ರ ನಡುವೆ ಏನೆಲ್ಲ ಆಗಬಹುದು? ಒಂದು ವೇಳೆ ಅವರು ಇಂಥದ್ದೇ ಖಾತೆ ಬೇಕು ಅಂತ ನನಗೇನಾದ್ರು ಕೇಳಿದ್ರೆ ಪರಂ, ಮತ್ತೆ ಅವರ ಬದಲಾವಣೆ, ಅವರ ಮನಸ್ಸು ಯಾವ ರೀತಿ ಇರಬಹುದು? ಒಂದು ಸಂದೇಶವನ್ನು ಹೈಕಮಾಂಡ್ಗೆ ಕೊಡ್ತಿದ್ದಾರಾ? ಖಾತೆ ಬದಲಾವಣೆಗೆ ಕೆಲ ಹಿರಿಯ ಸಚಿವರ ಮನವಿ ಕೂಡ ಇದೆಯಂತೆ. ಸೊ ಇದೆಲ್ಲದಕ್ಕೂ ಕೂಡ ಒಪ್ಪಿ ಮುಂದೆ ಏನು ಮಾಡಬಹುದು? ಸೊ ಹಾಗಾಗಿ ಗೃಹ ಸಚಿವರ ಈ ಹೇಳಿಕೆ ಇದೆಯಲ್ಲ, ಒಂದು ಕೈಪಾಳ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಮತ್ತೊಂದು ವಿಜಯೇಂದ್ರ ಅವರ ಹೇಳಿಕೆಯನ್ನ ಗಮನಿಸಿದ್ರಿ, ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ತಪ್ಪು ಮಾಡೋರಿಗೆ ಇವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ರೆ ಅವ್ರಿಗೆ ಒಂದು ಆನೆ ಬಲ ಬಂದಂತಾಗುತ್ತೆ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಕಾದೋಣ ಯಾವ ರೀತಿ ತೆಗೆದುಕೊಳ್ಳುತ್ತೆ ಸಿದ್ದರಾಮಯ್ಯ, ಇದನ್ನ ಯಾವ ರೀತಿ ಪರಿಗಣಿಸ್ತಾರೆ ಅಂತ ಹೇಳಿ. ಓಕೆ ನೋಡಿ, ಈಗ ಒಂದ್ ಕಡೆ ಸಿಎಂ ಸಂಕಟ, ಅಂದ್ರೆ ಸಿಎಂ ಯಾರಾಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಅಂದ್ರೆ ಸರ್ಕಾರದ ಒಳಗಡೆ ನಡೀತಾ ಇರೋದು. ಅವ್ರು ಸಿಎಂ ಆಗ್ಬೇಕು, ಇವ್ರು ಸಿಎಂ ಆಗ್ಬೇಕು, ಸಿದ್ದರಾಮಯ್ಯ ಇಳಿಸಬೇಕು, ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು, ಈ ಇದರಿಂದ ಆ ಸಮುದಾಯದಿಂದ ಅಲ್ಲಿ ಇಲ್ಲಿ. ಒಂದ್ ಕಡೆ ಸಿಎಂ ಯಾರಾಗ್ತಾರೆ ಅನ್ನೋದು ಒಂದು ಸಂಕಟ, ಮತ್ತೊಂದ್ ಕಡೆ ಸಂಪುಟ ಸಂಕಟ. ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕು, ನಾನು ಈ ಖಾತೆಗೆ ಬಿಡ್ತೀನಿ, ನನಗೆ ಆ ಖಾತೆ ಬೇಕು ಅಂತೇಳಿ ಅದು ಬೇರೆ ಟೆನ್ಷನ್ಸ್, ಅದಕ್ಕೊಂದಷ್ಟು ಸಭೆಗಳಾಗ್ತಾ ಇದೆ. ಅದ್ರ ನಡುವೆ ಬಣ ಬಡಿದಾಟವು ಕೂಡ ಜೋರಾಗ್ತಾ ಇದೆ. ಇವೆಲ್ಲ ಸಂಕಟಗಳಿರುವಾಗ, ಮೊದಲಿಗೆ ಸಂಪುಟ ಸಂಕಟ ಇರುವಾಗ, ಈ ನಡುವೆ ರಾಜೀನಾಮೆ ರಾಗ ಹಾಡ್ತಿರೋದು ಯಾಕೆ ಅನ್ನುವಂತ ಪ್ರಶ್ನೆ. ಸಂಪುಟ ಪುನರಚನೆ ಟೆನ್ಷನ್ ಇದೆ, ಇದ್ರ ನಡುವೆ ರಾಜೀನಾಮೆ ಕೊಡುವಂತ ಮಾತನ್ನ ಪರಮೇಶ್ವರ್ ಆಡಿದ್ಯಾಕೆ ಅನ್ನುವಂತ ಪ್ರಶ್ನೆ ಈಗ ಇಲ್ಲಿ ಉದ್ಭವಿಸ್ತಾ ಇರೋದು. ರೀಸನ್ ಏನಿರಬಹುದು? ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟೇನಾದ್ರೂ ಹೇಳಿಕೆ ನೀಡಿದ್ರ? ಯಾಕೆ ಅಂತಂದ್ರೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು ಕೂಡ ನಡೀತಾ ಇದೆ. ಸೊ ಇದ್ರ ಮೇಲೆ ಏನಾದ್ರೂ ಕಣ್ಣಿಟ್ಟಿದ್ದಾರಾ? ಸಾಕಾಗೋಗಿದೆಯಾ ಅವರಿಗೆ ಈ ಗೃಹ ಸಚಿವ ಖಾತೆ? ಸೊ ಹಾಗಾಗಿ ಕಾರ್ಯಕರ್ತರಿಗೆ ಕ್ಷಮೆ ಕೇಳಿ ಬೇಸರ ಹೊರ ಹಾಕಿದ್ರ, ಅಯ್ಯೋ ನಾನು ನಿಮಗೆ ಸಿಗಕ್ಕಾಗ್ತಿಲ್ಲ, ನಾನು ಆ ಫಂಕ್ಷನ್ಗೆ ಹೋಗಕ್ಕಾಗ್ತಿಲ್ಲ, ನಾನು ಈ ಫಂಕ್ಷನ್ಗೆ ನಿಮ್ ಜೊತೆ ನಾನು ಬೆರೆಯಕ್ಕಾಗ್ತಿಲ್ಲ, ಇದು ಒಂದು ರೀಸನ್. ಇದನ್ನ ಬರೀ ನೆಪ ಮಾತ್ರಕ್ಕೆ ಹೇಳಿದ್ರ? ಈ ರೀತಿ ನಾನಾ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಪರಮೇಶ್ವರ್ ರಾಜೀನಾಮೆ ಮಾತಿನ ಮರ್ಮ ಏನಿರಬಹುದು ಅನ್ನುವಂಥದ್ದು ಈಗ ಇಲ್ಲಿ ಪ್ರಶ್ನೆ. ಯಾಕಂದ್ರೆ ಅವರು ಗೃಹ ಇಲಾಖೆಯಲ್ಲಿ ಒಂದು ಸ್ಟ್ಯಾಂಡ್ ತಗೊಂಡು ಸಾಕಷ್ಟು ಕೇಸ್ಗಳು ಬರ್ತಾ ಇದೆ, ಸಾಕಷ್ಟು ಕ್ರೈಮ್ ಕೇಸ್ಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅವರು ಈ ರೀತಿ ಮಾತನಾಡಿದ್ರೆ ಯಾವ ರೀತಿ ಅದ್ರ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂಥದ್ದು ಕೂಡ ಅಲ್ಲಿ ನೋಡಬೇಕಾಗುತ್ತೆ. ಸೊ ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ವಾ ಹಾಗಾದ್ರೆ? ಇನ್ನು ಅಧ್ಯಕ್ಷ ಸ್ಥಾನ ಬದಲಾವಣೆ ಚರ್ಚೆ ವೇಳೆ ಈ ಕೋಲಾಹಲ ಯಾಕೆ? ಒಂದ್ ಕಡೆ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು, ಸಿದ್ದರಾಮಯ್ಯನವರು ಇಳಿಸಬೇಕು. ಇದ್ರ ನಡುವೆನೇ ಈ ಪಾಯಿಂಟ್ ಹಾಕ್ತಾ ಇರೋದು ಯಾಕೆ? ನೋಡಿ ಅದರ ಮರ್ಮ ಏನೇನು ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಇನ್ನು ಕೆಲ ದಿನಗಳ ಹಿಂದೆ ಪ್ರತ್ಯೇಕ ಸಭೆ ಬೇರೆ ಆಗಿದೆ, ಡಿನ್ನರ್ ಮೀಟಿಂಗು, ಆ ಮೀಟಿಂಗು, ಈ ಮೀಟಿಂಗ್. ಆ ಮೀಟಿಂಗ್ ಒಳಗಡೆ ಏನೆಲ್ಲ ಚರ್ಚೆ ಆಗಿರಬಹುದು? ಇದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆಯಾ? ಒಂದು ವೇಳೆ ಏನಾದ್ರೂ ರಾಜೀನಾಮೆಯನ್ನ ಕೊಟ್ರೆ ಅದರ ಪರಿಣಾಮ ಹೇಗಿರುತ್ತೆ, ಮತ್ತೆ ಏನ್ ಸಂದೇಶ ರವಾನೆ ಆಗುತ್ತೆ, ಪರಂ ಈ ಮೂಲಕ ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಇದೀಗ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ರ ಪರಂ ಅಂತ, ನಾನು ರಾಜೀನಾಮೆ ಕೊಡುವುದರಲ್ಲಿ ಇದೀನಿ, ಕಾರ್ಯಕರ್ತರು ನೀವು ಹೂ ಅಂದ್ರೆ ಕೊಟ್ಟು ಬಿಡ್ತೀನಿ ಅಂತ. ಫಾರ್ ಎಕ್ಸಾಂಪಲ್, ಆ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ನೀವಿನ್ನು ಪ್ರಧಾನಮಂತ್ರಿ ಆಗ್ಬೇಕು ಸಾರ್ ಅಂತ ಯಾವುದೊಂದು ಸಣ್ಣ ವಾಯ್ಸ್ ಬಂತು. ಕಾರ್ಯಕರ್ತರು ಎಲ್ಲ ಆಸನ ವ್ಯಕ್ತಪಡಿಸ್ತಾರೆ. ಸೊ ಹಾಗಂತ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಆಗುತ್ತಾ? ಅದು ಸಾಧ್ಯನಾ? ಸಂಪುಟ ಪುನರ್ರಚನೆಗೆ ಆಕಾಂಕ್ಷಿಗಳು ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ನನಗೆ ಆ ಖಾತೆ ಬೇಕು, ನನಗೆ ಈ ಖಾತೆ ಬೇಕು, ನನಗೆ ಈಗ ಇರೋದು ಬೇಡ ಅಂತಿದ್ದಾರೆ. ಸೊ ಇದ್ರ ನಡುವೆ ಏನೆಲ್ಲ ಆಗಬಹುದು? ಒಂದು ವೇಳೆ ಅವರು ಇಂಥದ್ದೇ ಖಾತೆ ಬೇಕು ಅಂತ ನನಗೇನಾದ್ರು ಕೇಳಿದ್ರೆ ಪರಂ, ಮತ್ತೆ ಅವರ ಬದಲಾವಣೆ, ಅವರ ಮನಸ್ಸು ಯಾವ ರೀತಿ ಇರಬಹುದು? ಒಂದು ಸಂದೇಶವನ್ನು ಹೈಕಮಾಂಡ್ಗೆ ಕೊಡ್ತಿದ್ದಾರಾ? ಖಾತೆ ಬದಲಾವಣೆಗೆ ಕೆಲ ಹಿರಿಯ ಸಚಿವರ ಮನವಿ ಕೂಡ ಇದೆಯಂತೆ. ಸೊ ಇದೆಲ್ಲದಕ್ಕೂ ಕೂಡ ಒಪ್ಪಿ ಮುಂದೆ ಏನು ಮಾಡಬಹುದು? ಸೊ ಹಾಗಾಗಿ ಗೃಹ ಸಚಿವರ ಈ ಹೇಳಿಕೆ ಇದೆಯಲ್ಲ, ಒಂದು ಕೈಪಾಳ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಮತ್ತೊಂದು ವಿಜಯೇಂದ್ರ ಅವರ ಹೇಳಿಕೆಯನ್ನ ಗಮನಿಸಿದ್ರಿ, ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ತಪ್ಪು ಮಾಡೋರಿಗೆ ಇವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ರೆ ಅವ್ರಿಗೆ ಒಂದು ಆನೆ ಬಲ ಬಂದಂತಾಗುತ್ತೆ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಕಾದೋಣ ಯಾವ ರೀತಿ ತೆಗೆದುಕೊಳ್ಳುತ್ತೆ ಸಿದ್ದರಾಮಯ್ಯ, ಇದನ್ನ ಯಾವ ರೀತಿ ಪರಿಗಣಿಸ್ತಾರೆ ಅಂತ ಹೇಳಿ. ಓಕೆ